ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಳಿಗೆ ಅಡುಗೆ ಚಾನಲಿಂದ. ಸ್ನೇಹಿತರೆ, ಇವತ್ತು ನೀರು ದೋಸೆ ಹಾಗೂ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾನು 2 ಪಾವ್ ಅಕ್ಕಿನ ರಾತ್ರಿ ನೆನೆಸಿಟ್ಟು 2 ಸಲ ತೊಳೆದು ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ನಾವು ಕಾಯಿ ಸಹ ಹಾಕ್ಕೊಳ್ಬೇಕಾಗತ್ತೆ. ಈಗ ಮೊದಲನೇ ಇಬ್ಬೆ ಆಗಿರೋದ್ರಿಂದ ನಾನು ಬರೀ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೋಬೇಕಾಗತ್ತೆ. ಆನಂತರ ನಾವು ಗಟ್ಟಿಯಾಗಿ ರುಬ್ಕೊಂಡು ನೈಸಾಗಿ ಆನಂತರ ನಾವು ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಬಹುದು. ಈಗ ನೋಡಿ, ನಾನು ರುಬ್ಕೊಂಡಿದ್ದೀನಿ. ಒಂದು ಟ್ರಿಪ್ಪಲ್ಲಿ ರುಬ್ಕೊಂಡು ಇದಕ್ಕೆ ಹಾಕಿದ್ದೀನಿ. ಈಗ ನಂತರದಲ್ಲಿ ಕಾಯಿನ ಹಾಕ್ಕೊಂಡು ಹಾಗೇನೂ ರುಬ್ಕೊಳ್ಬೋದು, ಇಲ್ಲ ಅದ್ರ ಜೊತೆಲಿ ನಾವು ಅಕ್ಕಿನೂ ಸೇರಿಸಿ ಹಾಕ್ಕೊಂಡು ಅದನ್ನು ರುಬ್ಕೊಳ್ಬಹುದು. ಅದೇ ಅಕ್ಕಿನೂ ಸಹ ನಾನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ಇದನ್ನು ಪ್ರಯತ್ನ ಪಡಿ. ಇದು ಮಲೆನಾಡು ವಿಶೇಷ. ಅಲ್ಲೇ ತಿನ್ನಬೇಕಂತ ಇಲ್ಲ, ಇದು ಪ್ರತಿಯೊಬ್ಬರೂ ಸಹ ಮಾಡಿಕೊಂಡು ತಿನ್ಬೋದು. ತುಂಬ ಈಸಿ ರೆಸಿಪಿ. ಇದು ತುಂಬ ಆರೋಗ್ಯವಾಗಿಯೂ ಸಹ ಇದೆ. ರಾತ್ರಿ ಅಕ್ಕಿ ನೆನೆಸಿರೋದ್ರಿಂದ ತುಂಬ ಆರೋಗ್ಯವಾಗಿದೆ. ಅದಕ್ಕೆ ಕಾಯಿ ಬೇರೆ ಆ್ಯಡ್ ಮಾಡಿದ್ದೀವಿ ನಾವು, ಹಾಗಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ. ಈಗ ಹುಯ್ಯೋದು ಹೇಗೆ ಅಂತೇಳಿ ನೋಡೋಣ. ಸ್ಟವ್ ಆನ್ ಮಾಡ್ಕೊಂಡು ಒಂದು ಹಂಚಿಟ್ಕೊಂಡು ಅದಕ್ಕೆ ಎಣ್ಣೆನ ಸವರ್ಕೊಳ್ಳೋಣ. ಎಣ್ಣೆನ ಸವರ್ಕೊಂಡು ಆನಂತರ ನಾವು ಅದನ್ನು ಹಂಚ ಮೇಲೆ ಹುಯ್ಯೋಣ. ಇದಕ್ಕಿಂತ ಒಂದು ಚೂರು ಗಟ್ಟಿನೂ ಸಹ ಮಾಡ್ಕೊಳ್ಬೋದು, ತೊಂದರೆ ಏನಿಲ್ಲ. ಇಷ್ಟೇ ಇದರಲ್ಲಿ ಬರಬೇಕಂತ ಏನಿಲ್ಲ. ಸ್ವಲ್ಪ ಗಟ್ಟಿ ಬಂದ್ರೂ ಚೆನ್ನಾಗೇ ಬರುತ್ತೆ, ಸ್ವಲ್ಪ ದಪ್ಪ ಬರುತ್ತೆ, ತೊಂದರೆ ಏನಿಲ್ಲ. ಇದನ್ನು ನಾವು ಮಲೆನಾಡಲ್ಲಿ ಜಾಸ್ತಿ ಕೋಳಿ ಸುಕ್ಕ ಈ ಥರ ಇದರಲ್ಲಿ ನಾವು ತುಂಬಾ ತಿಂತೀವಿ. ಟೊಮೊಟೊ ಚಟ್ನಿ ಇದರಲ್ಲೆಲ್ಲ ಬಹಳ ಅಪರೂಪ. ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೋತೀವಿ, ಸ್ವೀಟ್ ಚಟ್ನಿನೂ ಸಹ ಮಾಡ್ಕೊಳ್ತೀವಿ. ನಾವು ಬೆಲ್ಲದ ಜೊತೆಲೂ ಸಹ ತಿಂತೀವಿ. ಆ ಒಂದು ಬೆಲ್ಲದ ಪಾಕಕ್ಕೆ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿನ ತುರಿದು ಹಾಕ್ಕೊಂಡು ಹಸಿ ಕಾಯ್ದೆಲ್ಲ ತುರಿದು ಹಾಕ್ಕೊಂಡು ಅದನ್ನು ಏಲಕ್ಕಿ ಹಾಕಿ ಅದನ್ನು ಸಹ ನಾವು ತಿಂತೀವಿ. ತುಪ್ಪದ ಜೊತೆಲೂ ಸಹ ತಿಂತೀವಿ ಸ್ನೇಹಿತರೆ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು. ಈಗ ಇದಕ್ಕೆ ಟೊಮೊಟೊ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಗೂ ಟೊಮೊಟೊನ 2 ಭಾಗ ಮಾಡಿಕೊಂಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇಲ್ಲಿ 6 ಟೊಮೊಟೊನ ನಾನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಫ್ರೈ ಆಗಿ ಇದೊಂಥರ ಘಮ್ಮನ್ನು ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಸಹ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಬೆಳ್ಳುಳ್ಳಿನೂ ಸಹ ಕಂದು ಬಣ್ಣ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಸಿಪ್ಪೆ ತೆಗಿಯೋ ಆಗಿದ್ರೆ ತೆಗೀರಿ, ಇಲ್ಲ ಅಂದರೆ ಬೇಡ. ತೆಗಿಯೋದಕ್ಕೆ ಬರುತ್ತೆ ಸಿಪ್ಪೆ, ತೆಗಿಯೋ ಆಗಿದ್ರೆ ತೆಗೀರಿ, ಇಲ್ಲ ಅಂದರೆ ತೆಗಿಯೋ ಅವಶ್ಯಕತೆ ಇಲ್ಲ. ತುಂಬ ರುಚಿಯಾಗಿದೆ ಸ್ನೇಹಿತರೆ. ಇದು ತುಂಬ ಸಿಂಪಲ್ ರೆಸಿಪಿ. ಈ ಒಂದು ಟೊಮೊಟೊ ಚಟ್ನಿನ ಬಹಳ ಸುಲಭವಾಗಿ ನಾವು ಮಾಡ್ಕೊಳ್ಬೋದು. ಇದು ಟಿಫನ್ ಬಾಕ್ಸ್ಗೂ ಸಹ ಮಕ್ಕಳಿಗೆ ನಾವು ಕಟ್ಬೋದು. ಸ್ನ್ಯಾಶ್ ಆದರೂ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದರೆ ನಾವು ಮಿಕ್ಸಿಗಾದರೂ ಹಾಕ್ಕೊಳ್ಬೋದು. ಸ್ನ್ಯಾಶ್ ಮಾಡಿದ್ರೇ ಒಂದು ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ. ಇಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳ್ತೀವಿ ಅಂದ್ರೂ ಯಾವುದೇ ರೀತಿ ಅಡ್ಡಿ ಇಲ್ಲ, ಖಂಡಿತ ಹಾಕ್ಕೋಬಹುದು. ಇದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಳೋಣ. ಈಗ ಪಕ್ಕದಲ್ಲಿ ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾಕೆಂದರೆ ಅದಕ್ಕೆ ಒಗ್ಗರಣೆ ಕೊಡಬೇಕಾಗುತ್ತೆ ನಾವು. ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಮೆಣಸು ಹಾಕ್ಕೊಂಡಿದ್ದೀನಿ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ನಾನು ಹಾಕ್ಕೊಂಡು ಒಗ್ಗರಣೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಧನಿಯಾ 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲಾನ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪನ್ನು ಮಿಕ್ಸ್ ಮಾಡೋಣ. ಇದು ತುಂಬ ರುಚಿಯಾಗಿರುತ್ತೆ. ಇದನ್ನು ಅನ್ನದ ಜೊತೆಲೂ ತಿನ್ಬೋದು, ಚಪಾತಿ, ದೋಸೆ, ಇಡ್ಲಿ ಪ್ರತಿಯೊಂದರಲ್ಲೂ ತಿನ್ಬೋದು. ಈ 2 ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ.